ಸ್ನೇಹಿತರೆ, ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸೌಜನ್ಯ ಕುರಿತಂತೆ ವಿಷಯ ಸಾಕಷ್ಟು ಸದ್ದು ಮಾಡಿದ್ದು ನೀವೆಲ್ಲ ನೋಡಿರ್ತೀರ. ಅದರ ಬಗ್ಗೆ ಸಂಪೂರ್ಣವಾಗಿ ಯೂಟ್ಯೂಬರ್ ಸಮೀರ್ MD ಅವರು ಹೇಳಿದ್ದು ನಮಗೆಲ್ಲ ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಸೌಜನ್ಯ ವಿಷಯ ಹಳೆಯದಾಗುತ್ತಿದ್ದಂತೆ ರಾಜ್ಯದಲ್ಲಿ ಮತ್ತೊಂದು ವಿಷಯ ಬೆಳಕಿಗೆ ಬಂದಿದೆ. ಅದು ಯಾವುದಂದರೆ ಸ್ವಾತಿ ರಮೇಶ್ ಬ್ಯಾಡಗಿಯ ವಿಚಾರ. ಮೂಲತಃ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದವಳು. ಈಕೆ ರಾಣೆಬೆನ್ನೂರಿನ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಕೆಲಸ ಮಾಡುವ ಅವಧಿಯಲ್ಲಿ ಈಕೆಗೆ ಈ ಹೋರಿ ಹಬ್ಬದ ಹುಚ್ಚು ಸಾಕಷ್ಟು ಇರುತ್ತೆ. ಒಂದು ಕಡೆ ಹೋರಿ ಹಬ್ಬದ ಪ್ರಿಯತಮೆಯೂ ಆಗಿರ್ತಾಳೆ. ಹೋರಿಗಳನ್ನು ಪ್ರೀತಿ ಮಾಡೋದಂದರೆ ಈಕೆಗೆ ತುಂಬ ಹುಚ್ಚು. ಹಾಗಾಗಿ ಎಲ್ಲೆಲ್ಲಿ ಹಬ್ಬ ಇರುತ್ತೋ ಅಲ್ಲಲ್ಲಿ ಈಕೆ ಹಬ್ಬವನ್ನು ನೋಡೋಕ್ಕೆ ಹೋಗುವಂಥದ್ದು ಕೆಲಸ ಮಾಡ್ತಾ ಇರ್ತಾಳೆ. ಹೀಗೆ ಹೋಗುವಾಗ ಬರುವಾಗ ಇವೆರಡರ ಮಧ್ಯೆ ಆಕೆಯ ಪರಿಚಯ ಆಗಿದ್ದೇ ಮಾಸೂರಿನ ಬಳಿ ಇರುವ ಕೋಡಮಗ್ಗಿ ಗ್ರಾಮದ ನಯಾಜ್ ಅನ್ಯ ಧರ್ಮದ ಆಗಿದ್ದರೂ ಕೂಡ ಈತ ಹತ್ತಿ ವ್ಯಾಪಾರದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಹತ್ತಿಯ ಒಂದು ಉಗ್ರಾಣ ಇರುತ್ತೆ, ಆ ಉಗ್ರಾಣದಲ್ಲಿ ಈತ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆಗಿನ ವ್ಯಾಪಾರದ ಸಮಯದಲ್ಲಿ ಈತನ ಕೈಯಲ್ಲಿ ಹಣ ಸಾಕಷ್ಟು ಓಡಾಡ್ತಾ ಇರುತ್ತೆ. ಅಚಾನಕ್ಕಾಗಿ ಈಕೆ ಒಂದು ದಿನ ಒಂದು ಹೋರಿಯ ಒಂದು ಫೋಟೋವನ್ನು ತೆಗೆದುಕೊಳ್ಳೋಕ್ಕೆ ಸೆಲ್ಫಿ ತಗೊಳ್ಳೋಕ್ಕೆ ಹೋಗ್ತಾಳೆ. ಅದೇ ಜಾಗಕ್ಕೆ ನಯಾಜ್ ಎಂಬ ಒಬ್ಬ ಹುಡುಗ ಬಂದಾಗ ಇಬ್ಬರಿಗೂ ಕೂಡ ಅಲ್ಲಿಂದ ಒಂದು ಪರಿಚಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಯೇ ತನಕ ಇವಳು ನಯಾಜ್ ಮತ್ತು ಸ್ವಾತಿಗೂ ಯಾವುದೇ ಒಂದು ರಿಲೇಷನ್ಶಿಪ್ ಆಗಲಿ, ಒಂದು ಸಂಬಂಧ ಆಗಲಿ, ಒಂದು ಫ್ರೆಂಡ್ಶಿಪ್ ಅನ್ನೋದು ಇಲ್ಲೂ ಇರೋದಿಲ್ಲ. ಆಕೆ ತನ್ನ ಪಾಡಿಗೆ ತಾನು ಕೆಲಸ ಆಯಿತು, ತನ್ನ ಮನೆ ಆಯಿತು ಅಂತ ಇರ್ತಾಳೆ. ಬಟ್ ಅಲ್ಲಿಂದ ಶುರುವಾದಂತಹ ಒಂದು ಫ್ರೆಂಡ್ಶಿಪ್ಪು ಯಾವ ಲೆವೆಲ್ಲಿಗೆ ಹೋಗುತ್ತಂದರೆ ಅದು ಒಂದು ಪ್ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಇಲ್ಲಿ ಧರ್ಮ ಯಾವುದಾದ್ರೂ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದಾದ್ರೂ, ಪ್ರೀತಿಗೆ ಯಾವುದೇ ಜಾತಿ ಇಲ್ಲ. ಓಕೆ. ಹೀಗಿರುವಾಗ ಇಬ್ಬರ ನಡುವೆ ಒಂದು ಪ್ರೀತಿ ಚಿಕ್ಕದಾಗಿ ಮೊಳಕೆ ಹೊಡೆಯುತ್ತೆ. ಆ ಮೊಳಕೆ ಚಿಕ್ಕದಾಗಿ ಹೊಡೆದಿದ್ದು ದೊಡ್ಡ ಮರವಾಗಿ ಇಬ್ಬರ ನಡುವೆ ಹಬ್ಬುತ್ತೆ. ಯಾವ ರೀತಿಯಾಗಿಂದರೆ ಇಬ್ಬರು ತುಂಬ ಕ್ಲೋಸ್ ಆಗ್ತಾರೆ. ಸುಮಾರು ಕಡೆ ಇಬ್ಬರು ಪ್ರೀತಿಯಿಂದ ಓಡಾಡ್ತಾರೆ, ಅಲ್ಲಿ ಇಲ್ಲಿ ಮೀಟ್ ಮಾಡೋದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಇವರಿಬ್ಬರ ನಡುವೆ ನಯಾಜ್ನ ಕಾರು ಡ್ರೈವರ್ ಆದಂತಹ ವಿನಯ್ ಮತ್ತು ನಯಾಜ್ ಜೊತೆ ವ್ಯಾಪಾರವನ್ನು ಮಾಡ್ತಿದ್ದಂತಹ ದುರ್ಗಾಚಾರಿ ಕೂಡ ಈಕೆಗೆ ಫ್ರೆಂಡ್ಸ್ ಆಗಿರ್ತಾರೆ. ಅಂದರೆ ನಯಾಜ್ ಜೊತೆ ಇರುವಂತಹ ವಿನಯ್ ಮತ್ತು ದುರ್ಗಾಚಾರಿ ಸ್ವಾತಿಗೂ ಕೂಡ ಆ ಒಂದು ಇದರಲ್ಲಿ ಸರ್ಕಲ್ನಲ್ಲಿ ಫ್ರೆಂಡ್ಸ್ ಆಗಿರ್ತಾರೆ. ಹೀಗಿರುವಾಗ ಒಂದು ದಿನ ಹೀಗೆ ಇವರಿಬ್ಬರು ಪ್ರೀತಿ ಚೆನ್ನಾಗಿ ನಡೀತಾ ಇರುತ್ತೆ. ಯಾರ ಒಂದು ದೃಷ್ಟಿಯೂ ಬಿದ್ದಿರೋದಿಲ್ಲ, ಯಾರೂ ಕೂಡ ಇವರ ಪ್ರೀತಿಗೆ ಒಂದು ಕೇಡನ್ನು ಬಯಸಿರೋದಿಲ್ಲ. ಆದರೆ ಇದ್ದಕ್ಕಿದ್ದಂತೆ ನಯಾಜ್ಗೆ ಏನಾಗುತ್ತೇನೋ ಗೊತ್ತಿಲ್ಲ. ಒಂದು ದಿನ ಅಂದರೆ ಮಾರ್ಚ್ 3ನೇ ತಾರೀಕು ನಯಾಜ್ ಸ್ವಾತಿಗೆ ಫೋನ್ ಮಾಡಿ, ಪ್ರೀತಿ ವಿಚಾರವನ್ನು ನಾನು ಮಾತಾಡಬೇಕು ನಿನ್ನ ಹತ್ರ, ತುಂಬ ಪರ್ಸ್ನಲ್ ಆಗಿದೆ, ದಯಮಾಡಿ ನೀನು ಇವತ್ತು ಸಂಜೆ ರಟ್ಟಿಹಳ್ಳಿಯ ಬೆಂಗಳೂರು ಬೇಕ್ರಿ ಬಳಿ ನೀನು 4 ಗಂಟೆಗೆ ಸಿಗು ಅಂತ ಹೇಳಿದಾಗ ಅವಳು ಮುಲಾಜಿಲ್ದಂಗೆ ಎಷ್ಟೇ ಆಗಲಿ ತಾನು ಪ್ರೀತಿಸಿದ ಹುಡುಗ ಅಲ್ವಾ, ಹಾಗಾಗಿ ಆಯಿತು ಸಿಗ್ತೀನಿ ಅಂತ ಹೇಳ್ತಾಳೆ. ಅಲ್ಲಿ ಸಿಕ್ಕಾದ ಮೇಲೆ ನಯಾಜು ಸ್ವಾತಿಯನ್ನು ತನ್ನ ಕಾರ್ನಲ್ಲಿ ಕರ್ಕೊಂಡು ರಾಣೆಬೆನ್ನೂರಿನ ಸ್ವರ್ಣ ಗಾರ್ಡನ್ಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ್ಮೇಲೆ ಈ ದಿನಗಳ ಕಾಲ ಏನು ನಡೆದಿದೆಯೋ ನಮ್ಮಿಬ್ಬರನ್ನ ಆ ಪ್ರೀತಿಯನ್ನು ದಯಮಾಡಿ ಮರೆತು ಬಿಡು. ಯಾಕಂದರೆ ಮನೆಯಲ್ಲಿ ನನಗೆ ಇನ್ನೊಂದು ಕಡೆ ಸಂಬಂಧವನ್ನು ನೋಡ್ತಿದ್ದಾರೆ, ಮದುವೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮಿಬ್ಬರ ನಡುವೆ ಇಲ್ಲಿ ತನಕ ನಡೆದಿರೋದನ್ನು ಒಂದು ಕೆಟ್ಟ ಕನಸು ಅಂತ ಮರೆತುಬಿಡು. ಹಾಗಾಗಿ ಇವತ್ತಿಂದ ನಿನ್ನ ಪ್ರೀತಿ ಪ್ರೇಮ ಏನಿದ್ರು ಇಲ್ಲಿಗೆ ಬಂದಾಗಲಿ, ಇವತ್ತಿಂದ ನೀನು ಬೇರೆ ನಾನು ಬೇರೆ ಅಂತ ಹೇಳಿ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾನೆ. ಆದರೆ ಸ್ವಾತಿ ಮಾತ್ರ ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಕೊಳ್ಳಲ್ಲ. ಯಾಕಂದರೆ ತಾನು ಇಷ್ಟು ವರ್ಷಗಳ ಕಾಲ ಪ್ರೀತಿಸಿದ ಯುವಕನನ್ನು ಕ್ಷಣಾರ್ಧದಲ್ಲೇ ಬಿಟ್ಬಿಡು ಅಂದರೆ ಯಾವ ಹೆಣ್ಣು ಕೂಡ ಒಪ್ಪೋದಿಲ್ಲ. ಹಾಗಾಗಿ ನಯಾಜು ಆ ಒಂದು ಜಾಗದಲ್ಲಿ ಸ್ವರ್ಣ ಗಾರ್ಡನ್ನಲ್ಲಿ ಎಷ್ಟೇ ನಾಟಕವಾಡಿದರೂ, ಅವಳ ಕಾಲಿಗೆ ಬಿದ್ದು ಬೇಡ್ಕೊಂಡ್ರೂ ಕೂಡ ಅವಳು ಅದಕ್ಕೆ ಉಪ್ಪು ಹುಳಿ ಖಾರ ಹಾಕೋದಿಲ್ಲ. ಇಲ್ಲ, ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ, ನನಗೆ ನೀನೇ ಇಲ್ಲ ಅಂತ ಹೇಳಿರ್ತಾಳೆ. ಹಾಗಾಗಿ ಇವನಿಗೆ ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲೆಲ್ಲಿ ಹುಳ ಬಿಟ್ಟಂಗೆ ಆಗ್ಬಿಡುತ್ತೆ ನಯಾಜ್ಗೆ. ಅಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಒಂದು ಪ್ಲಾನನ್ನು ಆತ ಹೇಳ್ತಾನೆ.
ಹೇಗಾದರೂ ಮಾಡಿ ಸ್ವಾತಿಯಿಂದ ನಾನು ದೂರ ಆಗಬೇಕು, ಮನೆಯಲ್ಲಿ ತೋರಿಸ್ತಿರುವಂಥ ಹುಡುಗಿಯನ್ನು ನಾನು ಮದುವೆ ಆಗಬೇಕು, ಇಲ್ಲಿಗೆ ಇದು ಸಾಕು ಅಂತೇಳಿ ಅವನ ತಲೆಯಲ್ಲಿ ಒಂದು ಪ್ಲಾನ್ ಉಳಿಯುತ್ತೆ. ಸೊ ಹಾಗಾಗಿ ಆತ ಏನು ಮಾಡ್ತಾನಂದರೆ, ತನ್ನ ಜೊತೆ ಕೆಲಸ ಮಾಡಿಕೊಂಡು ಇದ್ದಂತಹ 2 ಕ್ರಿಮಿಕೀಟಗಳು, ವಿನಯ್ ಮತ್ತು ದುರ್ಗಾಚಾರಿ ಬಂದ್ಬಿಟ್ಟು ನಯಾಜ್ ಜೊತೆ ತನ್ನ ಹತ್ತಿ ಕೆಲಸದಲ್ಲಿ ಪಾರ್ಟ್ನರ್ ಆಗಿರ್ತಾನೆ, ಉಗ್ರಾಣದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಬಿಸ್ನೆಸ್ನಲ್ಲಿ. ವಿನಯ್ ಬಂದ್ಬಿಟ್ಟು ನಯಾಜ್ನ ಕಾರು ಚಾಲಕ. ಸೊ ಇವರಿಗೆ ಫೋನ್ ಮಾಡಿ ಹೇಳ್ತಾನೆ, ಇಲ್ಲ ಸಂಜೆ 4 ಗಂಟೆಗೆ ನೀವು ರಟ್ಟಿಹಳ್ಳಿಯ ಇಂಥ ಜಾಗಕ್ಕೆ ಬಂದುಬಿಡಿ. ಸೊ ಅಲ್ಲಿಗೆ ಸ್ವಾತಿ ಕೂಡ ಬರ್ತಿದ್ದಾಳೆ, ನಾವೆಲ್ಲ ಅಲ್ಲಿ ಸೇರೋಣ ಅಂತ ಹೇಳಿ ಅವರಿಗೆ ಇನ್ಫಾರ್ಮ್ ಮಾಡ್ತಾನೆ. ಬಟ್ ಇನ್ಫಾರ್ಮ್ ಮಾಡೋಕ್ಕೂ ಮುಂಚೆನೇ ಇವರು ಸಂಜೆ ಒಂದು 4 ಗಂಟೆ ಸುಮಾರಾಗಿತ್ತೇನೋ, ಆಲ್ರೆಡಿ ಇವರಿಗೆ ಮದ್ಯಪಾನದ ಒಂದು ರೂಢಿ ಇರೋದ್ರಿಂದ ಇವರು ಆಲ್ರೆಡಿ ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಅಂದಹಾಗೆ ರಾಣೆಬೆನ್ನೂರಿನಿಂದ ನಯಾಜು ಸ್ವಾತಿಯನ್ನು ತನ್ನ ಕಾರಲ್ಲಿ ವಾಪಸ್ ರಿಟರ್ನು ರಟ್ಟಿಹಳ್ಳಿಗೆ ಕರ್ಕೊಂಡು ಬರ್ತಾನೆ. 4 ಗಂಟೆ ಆಗುತ್ತೆ. ಸೊ 4 ಗಂಟೆಗೆ ಇವರೆಲ್ಲರೂ ಕೂಡ ಕಬ್ಬಿಣಕಂತಿ ಮಠದ ಪಕ್ಕದಲ್ಲಿರುವಂಥ ಒಂದು ಪಾಳು ಬಿದ್ದ ಶಾಲೆ, ಅಂದರೆ ಹಾಳಾದ ಶಾಲೆ ಹತ್ರ ಇವರು 4 ಜನ ಸೇರಿಕೊಳ್ತಾರೆ. ಸೊ ಅಲ್ಲಿ ಸೇರ್ಕೊಂಡು ಇವ್ರು ಏನು ಮಾಡೋದು ಅಂದರೆ, ಫಸ್ಟು ವಿನಯ್ ಅವಳಿಗೆ ರಿಕ್ವೆಸ್ಟ್ ಮಾಡ್ತಾನೆ, ಇಲ್ಲ ನಯಾಜ್ಗೆ ಈ ಥರ ಬೇರೆ ಕಡೆ ಸಂಬಂಧ ನೋಡ್ತಿದ್ದಾರೆ, ಸೊ ಹಾಗಾಗಿ ಇವತ್ತಿಂದ ಅವನ ಸಹವಾಸ ಬಿಟ್ಬಿಡು ಸಾಕು, ಇಲ್ಲಿ ತನಕ ಆಗಿರೋದೊಂದು ಕೆಟ್ಟ ಕನಸು ಅಂತ ಮರೆತುಬಿಡು, ನಿನ್ನ ದಾರಿ ನಿನಗೆ, ಅವನ ದಾರಿ ಅವನಿಗೆ, ಇಷ್ಟು ದಿನಗಳ ಕಾಲ ಆಗಿದ್ದನ್ನು ಮರೆತುಬಿಡು ಅಂತ ಆತ ಕೂಡ ರಿಕ್ವೆಸ್ಟ್ ಮಾಡ್ತಾನೆ. ಆದರೆ ಸ್ವಾತಿ ಅಷ್ಟು ಬೇಗ ಯಾರ ಮಾತಿಗೂ ಅವಳು ಒಪ್ಕೊಳ್ಳೋದಿಲ್ಲ. ಇಲ್ಲ, ನನಗೆ ಬಿಟ್ಟಿರೋಕ್ಕಾಗೋದಿಲ್ಲ, ನನ್ನ ಜೀವ ಅಂತ ಇದ್ದರೆ ಅದು ನಯಾಜ್ನೇ ನನ್ನ ಮದುವೆ ಆಗೋದು, ಅವನ ಜೊತೆನೇ ಬಾಳೋದು ಅಂತ ಹೇಳ್ತಾಳೆ. ಆದರೆ ತಾನು ಇಷ್ಟೇ ರಿಕ್ವೆಸ್ಟ್ ಮಾಡಿದರೂ ಸ್ವಾತಿ ಇದಕ್ಕೆ ಒಪ್ಪದೇ ಇದ್ದಾಗ ವಿನಯ್ ಸ್ವಾತಿಯ ಕಪಾಳಕ್ಕೆ ಒಂದು ಹೊಡಿತಾನೆ. ಒಂದು ಹೊಡೆತನ ಅವನು ಹೊಡೆದಾಗ ಆಕೆಯು ಕೂಡ ತಿರುಗಿಸಿ ವಿನಯ್ ಕೆನ್ನೆಗೆ ಹೊಡಿತಾಳೆ. ಸೊ ಇಲ್ಲಿಂದ ಸಿಟ್ಟಿಗೆದ್ದಂಥ ವಿನಯ್ ಮತ್ತು ದುರ್ಗಾಚಾರಿ ಏನು ಮಾಡ್ತಾರೆ ಅಂದರೆ, ಅದೇ ಪಾಳು ಬಿದ್ದ ಶಾಲೆಯ ಬಳಿ ವಿನಯ್ ಒಂದು ಕಡೆ ಆಕೆಯ ಕೈಗಳನ್ನು ಹಿಡ್ಕೊಳ್ತಾನೆ, ಇನ್ನೊಂದು ಕಡೆ ದುರ್ಗಾಚಾರಿ ಆಕೆಯ ಕಾಲುಗಳನ್ನು ಹಿಡ್ಕೊತಾನೆ. ಸೊ ಇದೇ ಸರಿಯಾದ ಸಮಯ ಅಂತ ಯೋಚನೆ ಮಾಡಿದ ಪ್ರಿಯಕರ ನಯಾಜ್ ತನ್ನ ಬಳಿ ಇದ್ದಂತಹ ಶಾಲ್ ಅಂದರೆ ಟವೆಲನ್ನು ಬಳಸಿಬಿಟ್ಟು ಆಕೆಯ ಕುತ್ತಿಗೆಯನ್ನು ಬಿಗಿತಾನೆ. ಸೊ ಆ ಟೈಮಲ್ಲಿ ಅವಳು ಎಷ್ಟೇ ಕಿರ್ಚಾಡಿಕೊಂಡ್ರೂ ಕೂಡ ನಯಾಜ್ ತಾನು ಪ್ರೀತಿ ಮಾಡಿದ ಯುವತಿಯ ಬಗ್ಗೆ ಕಿಂಚಿತ್ತೂ ಕರುಣೆ ತೋರೋದಿಲ್ಲ. ಸೊ ಹೇಗಾದರೂ ಮಾಡಿ ಅವಳನ್ನು ಮುಗಿಸೋಬೇಕಂತೇಳಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ, ಅದೇ ರೀತಿಯಾಗಿ ಅವಳನ್ನು ಪ್ಲ್ಯಾನ್ ಮಾಡಿ ಈ 3 ಜನರು ಸೇರಿ ಅವಳನ್ನು ಅಲ್ಲಿ ಮುಗಿಸ್ಬಿಡ್ತಾರೆ. ಸೊ ಇಲ್ಲಿಗೆ ಸ್ವಾತಿ ಅನ್ನೋ ಚಾಪ್ಟರ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಇಲ್ಲಿಗೆ ಸ್ವಾತಿ ಸತ್ತ ಮೇಲೆ ನೆಕ್ಸ್ಟ್ ಏನು ಮಾಡಬೇಕನ್ನೋದು ಒಂದು ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾಕಂದರೆ ಈಗ ಅವರ ಪ್ಲಾನ್ ಪ್ರಕಾರ ಇವರು ಸ್ವಾತಿಯನ್ನು ಮುಗಿಸಿದ್ದಾಗಿದೆ. ನೆಕ್ಸ್ಟ್ ಹೇಗಾದರೂ ಮಾಡಿ ಸ್ವಾತಿ ಶವವನ್ನು ಗೊತ್ತಿಲ್ಲದೆ ಸಾಗಿಸ್ಬೇಕು. ಒಂದು ವೇಳೆ ಈ ವಿಚಾರ ಎಲ್ಲಾದರೂ ಹೊರಗಡೆ ಗೊತ್ತಾದರೆ ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ತಿಳಿದಂಥ ವಿನಯ್ ಮತ್ತು ದುರ್ಗಾಚಾರಿ ನಯಾಜ್ ಏನಾದರೂ ಮಾಡಿ ಈ ಶವವನ್ನು ದೂರ ಸಾಗಿಸ್ಬೇಕಂತೇಳಿ ಪ್ಲ್ಯಾನ್ ಮಾಡಿ ವಿನಯ್ ಮತ್ತು ದುರ್ಗಾಚಾರಿ ಬಂದಿರುವಂಥ ಕಾರಿನಲ್ಲಿ, ನಯಾಜ್ ಬೇರೆ ಕಾರಲ್ಲಿ ಬಂದಿರ್ತಾನೆ, ದುರ್ಗಾಚಾರಿ ಮತ್ತು ವಿನಯ್ ಸಪ್ರೇಟ್ ಕಾರ್ನಲ್ಲಿ ಬಂದಿರ್ತಾರೆ. ಹಾಗಾಗಿ ಆ ಸ್ವಾತಿಯ ಶವವನ್ನು ವಿನಯ್ ತಂದಿದ್ದಂತಹ ಕಾರಿನ ಡಿಕ್ಕಿಯಲ್ಲಿ ಹಾಕಿ ಸೊ ಅಲ್ಲಿಂದ ಶವವನ್ನು ಸಾಗಾಟ ಮಾಡ್ತಾರೆ. ವಿನಯ್ ಕಾರ್ನಲ್ಲಿ ತಂದಂತಹ ಶವವನ್ನು ಕೂಸ್ಗಟ್ಟಿ ಮತ್ತು ನಂದಿ ಬೆಟ್ಟ ಅನ್ನೋ ಒಂದು ಸ್ಪಾಟಿಗೆ ತಂದುಬಿಟ್ಟು ಆ ಕಾರಿನ ಡಿಕ್ಕಿಯಲ್ಲಿದ್ದಂತಹ ಸ್ವಾತಿಯ ಶವವನ್ನು ತುಂಗಾಭದ್ರಾ ನದಿಯ ನೀರು ಹರಿಯುವ ಜಾಗದಲ್ಲಿ ಆ ಶವವನ್ನು ಬಿಸಾಕಿಬಿಡ್ತಾರೆ. ಸೊ ಬಿಸಾಕಿದ ನಂತರ ಇಲ್ಲಿಗೆ ನಮ್ಮ ಕತೆ ಮುಗೀತು, ನಾವು ಇನ್ನೂ ಆರಾಮಾಗಿರ್ಬೋದು, ನಮ್ಮ ತಂಟೆಗೆ ಯಾರೂ ಬರಲ್ಲ, ಸ್ವಾತಿಯನ್ನು ಕೊಂದಿದ್ದು ನಾವೇ ಅಂತ ಯಾರಿಗೂ ಗೊತ್ತಾಗಲ್ಲ ಅಂತ ಇವರು ಒಳಗೆ ಮಾತಾಡ್ಕೊಂಡು ಯಾರಿಗೂ ಗೊತ್ತಾಗದೇ ರೀತಿಯಾಗಿ ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ಆರಾಮ್ಸೆ ಇರ್ತಾರೆ. ಸ್ವಾತಿ ಪ್ರತಿದಿನದಂತೆ ಮನೆಗೆ ಬರದೇ ಇದ್ದಾಗ ಸ್ವಾತಿಯ ತಾಯಿ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ತಾಳೆ, ಈ ಥರ ತನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂಥೇಳಿ. ಸೊ ಹಾಗಾಗಿ 6ನೇ ತಾರೀಕು ಸಂಜೆಯ ಸಮಯದಲ್ಲಿ ಹಲಗೇರಿ ಪೊಲೀಸ್ನವರಿಗೆ ಫತ್ತೇಪುರ ಮಠದ ಬಳಿ ಸ್ವಾತಿಯ ಶವ ಸಿಗುತ್ತೆ. ಸೊ ಸ್ವಾತಿಯ ಶವ ಸಿಕ್ಕ ಬಳಿಕ ಅವರಿಗೆ ಒಂದಿಷ್ಟು ಅನುಮಾನ ಶುರುವಾಗಿರುತ್ತೆ. ಸೊ ಮೊದಲು ಅವಳ ಬಳಸ್ತಿದ್ದಂಥ ಮೊಬೈಲನ್ನು ಪಡೆದುಬಿಟ್ಟು ಇವರು ಆ ಕಾಂಟ್ಯಾಕ್ಟ್ ಲೀಸ್ಟನ್ನು ತೆಗೆದು ನೋಡಿದಾಗ ಸೊ ಅಲ್ಲಿ ಮೊದಲು ಸಿಗೋದು
ನಯಾಜ್ ಜೊತೆ ಹೆಚ್ಚು ಮಾತಾಡಿರುವಂಥದ್ದು ಅಲ್ಲಿ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಯಾಜ್ ಮೇಲೆ ಅನುಮಾನ ಬಂದ್ಬಿಟ್ಟು ಪೊಲೀಸ್ನವರು ಆತನನ್ನು ಅರೆಸ್ಟ್ ಮಾಡಿ ಎಲ್ಲವನ್ನು ಡೀಟೇಲ್ಸಾಗಿ ಕೇಳ್ಕೊತ ಹೋದಾಗ ನಯಾಜು ನಾನು ಅವಳನ್ನು ಪ್ರೀತಿ ಮಾಡ್ತಾಯಿದ್ದೆ, ಸೊ ಮನೆಯಲ್ಲಿ ಈ ರೀತಿಯಾಗಿ ಬೇರೆ ಸಂಬಂಧವನ್ನು ಹುಡುಕ್ತಾ ಇದ್ದರು, ಸೊ ಇಲ್ಲಿಗೆ ನಮ್ಮಿಬ್ಬರ ಪ್ರೀತಿಯನ್ನು ನಿಲ್ಲಿಸೋಣ ಅಂತ ನಾನು ಅವಳಿಗೆ ಬೇಡ್ಕೊಂಡೆ, ಆದರೆ ಅವಳಿಗೆ ಒಪ್ಪಲಿಲ್ಲ. ಹಾಗಾಗಿ ನಾನು ಮತ್ತು ವಿನಯ್ ಮತ್ತು ದುರ್ಗಾಚಾರಿ ಮೂವರು ಸೇರ್ಕೊಬಿಟ್ಟು ಸ್ವಾತಿಯನ್ನು ಸ್ವತಃ ನಾವೇ ಕೊಲೆ ಮಾಡಿ ಈ ರೀತಿಯಾಗಿ ತುಂಗಭದ್ರಾ ನದಿಯ ನೀರು ಹರಿಯುವ ಜಾಗಕ್ಕೆ ಬಿಸಾಕಿದ್ವಿ ಅಂತೇಳಿ ಒಪ್ಕೊಳ್ತಾರೆ. ಸೊ ಇಲ್ಲಿ ನಮಗೆ ಅರ್ಥ ಆಗುವಂಥದ್ದು ಏನಂದರೆ, ಹಿಂದೂ ಯುವತಿಯರಾಗಲಿ ಮುಸ್ಲಿಂ ಯುವತಿಯರಾಗಲಿ ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾರನ್ನು ಬೇಕಾದರೂ ಪ್ರೀತಿ ಮಾಡ್ಬೋದು. ಆದರೆ ಪ್ರೀತಿ ಅನ್ನೋ ವಿಷಯದಲ್ಲಿ, ಲವ್ ಜಿಹಾದ್ ಅನ್ನೋ ವಿಷಯದಲ್ಲಿ ಹಿಂದೆ ಮುಂದೆ ನೋಡದೆ ತಂದೆ ತಾಯಿ ಸಾಕಿದ್ದನ್ನು ಇಷ್ಟು ವರ್ಷಗಳ ಕಾಲ ಅವರು ನಿಮ್ಮನ್ನು ಬೆಳೆಸಿದ್ದನ್ನು ಮರೆತು ಮೋಸದ ಪ್ರೀತಿಯ ಬಲೆಗೆ ಬಿದ್ದು ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೊತಿರಲ್ಲ, ಇದಕ್ಕಿಂತ ದೊಡ್ಡ ಪಶ್ಚಾತ್ತಾಪ ಮತ್ತೊಂದು ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೋಬೋದಿತ್ತು. ಬಹುಶಃ ಒಂದು ವೇಳೆ ನಯಾಜ್ ನನಗೆ ನೀನು ಇಷ್ಟ ಇಲ್ಲ ಅಂತ ಹೇಳಿದಾಗ ಅವಳೇನಾದರೂ ಒಪ್ಕೊಂಡು ಬಿಟ್ಬಿಟ್ಟಿದ್ರೆ ಇವತ್ತು ನಾವಾಗಲಿ ನೀವಾಗಲಿ ಸ್ವಾತಿ ವಿಚಾರದಲ್ಲಿ ಮಾತಾಡ್ತಾ ಇರಲಿಲ್ಲ. ಸಂಘಟನೆಗಳು ಸೇರಿ, ಹಿಂದೂ ಸಂಘಟನೆಗಳು ಸೇರಿ ಇವತ್ತು ರಾಣೆಬೆನ್ನೂರಿನಲ್ಲಾಗಿರ್ಬೋದು ಪ್ರೊಟೆಸ್ಟ್ ಮಾಡ್ತಾ ಇರಲಿಲ್ಲ. ಬಸವರಾಜ ಬೊಮ್ಮಾಯಿ ಸೇರಿದಂತೆ BC ಪಾಟೀಲ್ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತು ಸ್ವಾತಿ ಮನೆಗೆ ಬಂದು ಸಾಂತ್ವನ ಹೇಳ್ತಾ ಇರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಅವನು ಹೇಳಿದ ಮಾತನ್ನು ಆಕೆ ನಿರಾಕರಿಸಿದ್ಲು ಅಂತ ಹೇಳಿಬಿಟ್ಟು ಈ 3 ಜನ ಪಾಪಿಯರು ಒಂದು ಹೆಣ್ಣಿನ ಜೀವನವನ್ನು ತೆಗೆದಿದ್ದಾರೆ. ಆ ಹೆಣ್ಣು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಹೆಣ್ಣಿನ ಜೀವವನ್ನು ತೆಗೆಯುವಂಥ ಹಕ್ಕು ಯಾರೇ ಇವರಿಗೆಲ್ಲ ಕೊಟ್ಟವರು? ಇಂಥ ವಿಚಾರದಲ್ಲಿ ಪೊಲೀಸ್ನವ್ರು ಏನು ಇವತ್ತು ಇವರನ್ನು ಅರೆಸ್ಟ್ ಮಾಡಿದಾರಲ್ಲ, ಇವರನ್ನು ಚೇರ್ ಮೇಲೆ ಆರಾಮಾಗಿ ಕೂರಿಸಿ ತನಿಖೆ ಮಾಡೋದನ್ನು ಬಿಟ್ಟು ಇಂಥವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು, ಇಂಥವ್ರಿಗೆ ಕುಣಿಕೆ ಹಾಕಬೇಕು, ಜೀವಬದ್ಧಿ ಶಿಕ್ಷೆಯನ್ನು ಕೊಡಬೇಕು. ಇಂಥವರಿಗೆ ಇಂಥ ಒಂದು ಶಿಕ್ಷೆ ಕೊಡೋದ್ರಿಂದ ಮುಂದಿನ ಒಂದು ದಿನಗಳಲ್ಲಾದರೂ ಅಟ್ಲೀಸ್ಟ್ ಪ್ರೀತಿಯನ್ನೋ ಹೆಸರಲ್ಲಿ ಮೋಸ ಮಾಡುವಂಥ ಯುವಕರಿಗಾಗಲಿ ಯುವತಿಯರಿಗಾಗಲಿ ಒಂದು ದೊಡ್ಡ ಪಾಠವಾಗಲಿದೆ. ಇಲ್ಲಾಂದರೆ ಇದೇ ರೀತಿಯಾಗಿ ಇನ್ನೂ ಎಷ್ಟೋ ಹದಿಹರಿಯದ ಜೀವಗಳು ಪ್ರೀತಿಯನ್ನು ಮಾಯಾಬಲಿಯಲ್ಲಿ ಸಿಕ್ಕು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ. ದಯಮಾಡಿ ಇನ್ನೂ ಅಂದರೆ ನಿಖರವಾದ ಮಾಹಿತಿ, ಅಂದರೆ ವಿನಯ್ ಮತ್ತು ದುರ್ಗಾಚಾರಿ ಆಕೆಯನ್ನು ಯಾಕೆ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ನಯಾಜ್ಗಿಂತ ಮುಂಚೆ ಏನಾದರೂ ಆಕೆಯೊಡನೆ ಇವರಿಗೇನಾದರೂ ಸಂಬಂಧ ಇತ್ತಾ, ಅಥವಾ ಅವಳನ್ನು ಬಲವಂತವಾಗಿ ಪ್ರೀತಿಯಲ್ಲಿ ಏನಾದರೂ ಬೀಳುವಂತೆ ಮಾಡಿದ್ರಾ, ಅಥವಾ ಇದರ ಹಿಂದೆ ಲವ್ ಜಿಹಾದ್ ಉಂಟಾ ಅಥವಾ ವಶೀಕರಣ ಉಂಟಾ, ಎಲ್ಲವೂ ಕೂಡ ಹೆಚ್ಚುವರಿ ಪೊಲೀಸ್ ತನಿಖೆಯ ಬಳಿಕವೇ ಗೊತ್ತಾಗಲಿದೆ ಹೊರತು ಅಲ್ಲಿ ತನಕ ಇದು ಮೇಲ್ನೋಟಕ್ಕೆ ನಯಾಜ್ ಮತ್ತು ಸ್ವಾತಿ ನಡುವಿನ ಪ್ರೀತಿಯ ಒಂದು ಪುಸ್ತಕ ಅಂತ ಹೇಳಿದಾಕಿದೆ ಹೊರತು ಆದರೆ ಪುಸ್ತಕದ ಒಳಗೆ ಇರುವಂಥ ರಿಯಲ್ ಕಹಾನಿ ಏನು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಎಲ್ಲವೂ ಕೂಡ ಪೊಲೀಸ್ ತನಿಖೆಯ ಬಳಿಕವೇ ಗೊತ್ತಾಗುತ್ತೆ. ಬಟ್ ನನ್ನ ರಿಕ್ವೆಸ್ಟ್ ಪೊಲೀಸ್ ಇಲಾಖೆಗೆ ಒಂದೇ, ದಯಮಾಡಿ ಇದನ್ನು ಸೌಜನ್ಯ ಕೇಸ್ ತರಹ CBIಗೆ ಕೊಡೋದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಮಾಡಬೇಡಿ. ಯಾಕಂದರೆ ಸೌಜನ್ಯ ಕೇಸಿನ ತನಿಖೆಯನ್ನು CBI ಅವರೇ 3 ವರ್ಷ ಟೈಮ್ ತಗೊಂಡು ಇವತ್ತು ಅಪರಾಧಿ ಯಾರು ನಿರಪರಾಧ ಕಂಡುಹಿಡಿಯೋಕ್ಕಾಗಿಲ್ಲ. ಅಪರಾಧಿಗಳು ಕಣ್ಣೆದುರಿಗೆ ಓಡಾಡ್ತಿದ್ರು ಕೂಡ ನಿರಪರಾಧಿಯನ್ನು ಅಪರಾಧಿ ಅಂತ ಪ್ರೂವ್ ಮಾಡ್ಕೊಂಡು ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಂಥವ್ರನ್ನೆಲ್ಲ CBI ತನಿಖೆಗಾಗಲಿ ಮತ್ತೊಂದು ಮಗದೊಂದು ಏನೂ ಮಾಡೋಕ್ಕೆ ಹೋಗ್ಬಿಡಿ. ದಯಮಾಡಿ ನೇಣುಗಂಬಕ್ಕೆ ಇಂಥವ್ರನ್ನೆಲ್ಲ ಏರಿಸ್ಬಿಟ್ರೆ ಮುಂದಿನ ದಿನದಲ್ಲಿ ಪ್ರೀತಿಯನ್ನೋ ಹೆಸರಲ್ಲಿ ಅತ್ಯಾಚಾರ ಮಾಡೋದು, ಕೊಲೆ ಮಾಡೋದು, ಮತ್ತೊಂದು ಮಗದೊಂದು ಮಾಡುವಂಥ ಯಾರಿಗೇ ಆಗಲಿ, ಯಾವುದೇ ಧರ್ಮದವರಾಗಲಿ, ಹಿಂದೂ ಮುಸ್ಲಿಂ ಮೇ ಬಿ ಯಾವುದಾರು ಆಗಲಿ, ಅಂಥವ್ರಿಗೊಂದು ಪಾಠ ಆಗುತ್ತೆ. ಇಂಥ ಕೆಲಸಗಳನ್ನು ಪೊಲೀಸ್ ಇಲಾಖೆ ಮಾಡಿ ತೋರಿಸಿದರೆ ಮುಂದೊಂದು ದಿನ ಎಲ್ರಿಗೂ ಎಚ್ಚರಿಕೆಯ ಸಂದೇಶ ಆಗುತ್ತೆ ಅನ್ನೋದು ನನ್ನ ಒಂದು ರಿಕ್ವೆಸ್ಟು.